6 ವರ್ಷಗಳ ಹಿಂದೆ ನಾಪತ್ತೆಯಾದ 4 ವರ್ಷದ ಬಾಲಕನ ಮರ್ಡರ್. ದೆಹಲಿ ಮುಂಬೈ ಎಕ್ಸ್‌ಪ್ರೆಸ್ ಹೈವೇನಲ್ಲಿ ಹೂತು ಹಾಕಿದ್ದನಂತೆ ಪಕ್ಕದ ಮನೆಯ ವ್ಯಕ್ತಿ. ರಾಜಸ್ಥಾನದ ಬಂಡಿಕುಯಿಯಲ್ಲಿ ನಡೆದ ಘಟನೆ. ಪೊಲೀಸರಿಂದ ಹೈವೇನಲ್ಲಿ ಮೃತದೇಹ ಎಲ್ಲಿ ಹೂತಿಟ್ಟಿದ್ದಾರೆ ಅಂತ ಶೋಧ ಕಾರ್ಯ. ಪಿಯು ಪರೀಕ್ಷೆಗೆ ಹೊರಡಬೇಕಿದ್ದ ವಿದ್ಯಾರ್ಥಿನಿ ಹೃದಯಾಘಾತದಿಂದ ಸಾವು. ಬೆಳಗಾವಿಯ ಬಂಬಲವಾಡ ಗ್ರಾಮದಲ್ಲಿ ಭೂಮಿಕಾ ಕೊನೆಯುಸಿರು. ಕೂಡಲೇ ಪೋಷಕರು ಆಸ್ಪತ್ರೆಗೆ ಕರೆದೊಯ್ದರೂ ಉಳಿಯಲಿಲ್ಲ ಜೀವ. ವಸತಿ ಶಾಲೆಯ ಬಾಲಕಿಗೆ ಶಾಲಾ ಮಾಲೀಕನಿಂದ ಲೈಂಗಿಕ ಕಿರುಕುಳ ಆರೋಪ. ಧನಂಜಯ್ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲು. ದೇವನಹಳ್ಳಿ ಪೊಲೀಸರಿಂದ ಆರೋಪಿಯ ಬಂಧನ. ಬೆಂಗಳೂರಿನ ಮಾಕಳಿ ಅಗ್ನಿ ದುರಂತದಲ್ಲಿ ಬೆಂದವರ ಕಥೆ ನಿಜಕ್ಕೂ ಘೋರ. 90,000 ರೂಪಾಯಿ ಬಿಲ್ಲಾಗಿದೆ, ಕಟ್ಟೋದಕ್ಕೆ ದುಡ್ಡಿಲ್ಲ ಅಂತ ಅಳಲು. ಆಸ್ಪತ್ರೆ ಎದುರೇ ಗಾಯಾಳು ರಮೇಶ್ ಕುಟುಂಬಸ್ಥರ ಕಣ್ಣೀರು. ಲೋನ್ ಆಸೆ ತೋರಿಸಿ ಗ್ರಾಹಕರಿಗೆ ಮ್ಯಾನೇಜರ್ನಿಂದಲೇ ಪಂಗನಾಮ. ಹಾಸನದ ತಣ್ಣೀರು ಹಳ್ಳದ ಖಾಸಗಿ ಬ್ಯಾಂಕ್ ಮ್ಯಾನೇಜರ್ ಪೂಜಾ ವಿರುದ್ಧ ಆರೋಪ. 45 ಗ್ರಾಹಕರಿಂದ ಪೆನ್ಷನ್ ಮೊಹಲ್ಲಾ ಠಾಣೆಯಲ್ಲಿ ದೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.